ನರಸಿಂಹ ನರಸಿಂಹ హిరణ్యకశిపుని సంహరించినవాడా భక్త ప్రహ్లాదుని రక్షించినవాడా ఉగ్ర రూపంలోను కరుణామయుడా లక్ష్మీతో కూడిన దివ్యమూర్తివా నీ నామమే మా ప్రాణాధారం నీ దయలోనే మా జీవనధారం అంతర్యామి నీవే గోవిందా నరసింహ నీవే మానాథ లక్ష్మీ నరసింహ స్వామి నామమే శరణం లక్ష్మీ నరసింహ స్వామి దయనే శరణం ಏನು ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ರಚನೆ ಮಾಡಿ ಆದೇಶ ಹೊರಡಿಸಿರ್ತಾರೆ. ಅದಕ್ಕೆ ಅದರಂತೆ ಇವತ್ತು ಮೊದಲನೇ ಸಭೆ ಇರುತ್ತೆ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಮೊದಲನೇ ಸಭೆ ಕರೆದು ಸರ್ಕಾರಕ್ಕೆ ಅಭಿನಂದನೆ ತಿಳಿಸುತ್ತಾ ಸಭೆ ಸ್ಟಾರ್ಟ್ ಮಾಡಲಾಯಿತು. ಅದರಂತೆ ಸಭೆಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ತೀರ್ಮಾನಿಸಲಾಯಿತು. ಶ್ರೀಯುತ ರಮೇಶ್ ಅವರು ಇದನ್ನ ರಮೇಶ್ ಆಚಾರಿ ಪ್ರಸ್ತಾಪಿಸಿದ್ರು. ಡಿ.ಎನ್. ಪದ್ಮನಾಭ ರೆಡ್ಡಿ ಅವರು ಈ ಹೆಸರು ಪ್ರಸ್ತಾಪಿಸಿದ್ರು. ಇದನ್ನ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅನುಮೋದಿಸಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ ಪದ್ಮನಾಭ ರೆಡ್ಡಿ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಇವತ್ತಿನ ಸಭೆ. ಸರ್ 8 ಜನ ಸದಸ್ಯರು ಭಾಗವಹಿಸಿದ್ರು. ಒಬ್ರು ಇವತ್ತೇನು ಕಾರಣಾಂತರಗಳಿಂದ ಬರಕ್ಕಾಗಲಿಲ್ಲ. ಆ ಸಭೆ ಆಯಿತು. ಸಭೆಯಲ್ಲಿ ನಡವಳಿಕೆಯಂತೆ ಪ್ರಥಮ ಸಭೆಯಲ್ಲೇ ನಮಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಸೂಚನೆ ಮತ್ತೆ ಆದೇಶ ಇತ್ತು. ಅದರಂತೆ ಮಂಡಿಸಲಾಗಿ ಸಭೆಯಲ್ಲಿ ಸಬ್ಜೆಕ್ಟ್ ವಿಷಯ ಮಂಡಿಸಲಾಗಿ ಅದರಂತೆ ಇವ್ರನ್ನ ನಮ್ಮ ಪದ್ಮನಾಭ ರೆಡ್ಡಿ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇಲಾಖೆಯಿಂದ ಇವತ್ತು ಬಂದಿರುವಂಥ ಸುತ್ತೋಲೆ ಪ್ರಕಾರ ಪ್ರಥಮ ಸಭೆಯನ್ನ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ನಮ್ಮ ಕಚೇರಿಯಲ್ಲಿ ನಡೀತು. ಅದರಂತೆ ಮೊದಲನೆಯದಾಗಿ ಅಧ್ಯಕ್ಷರ ಆಯ್ಕೆ ವಿಚಾರ ಇತ್ತು. ನಮ್ಮೆಲ್ಲ ನಿರ್ದೇಶಕರು ಒಮ್ಮತದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. 3 ವರ್ಷಗಳ ಅವಧಿಗೆ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ನೀವು ಇರಿ ಅಂತ. ಅದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಕೃತಜ್ಞನಾಗಿರ್ತೀನಿ. ನಮ್ಮ ಈ ಒಂದು ಧಾರ್ಮಿಕ ಇಲಾಖೆಯಿಂದ ಓಡಾಡಿ ಈ ಒಂದು ವ್ಯವಸ್ಥಾಪಕ ಸಮಿತಿಯನ್ನು ಮಾಡ್ಕೊ ಬಂದಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರೂಪಕಲಾ ಸಿದ್ದವರ ಮೇಡಮ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ 9 ಜನರನ್ನ ಈ ಒಂದು ಸಮಿತಿಗೆ ಆಯ್ಕೆ ಮಾಡಿದ್ದಾರೆ. ಅವರ ಆಶಯದಂತೆ ನಾವು ಈ 3 ವರ್ಷಗಳ ಕಾಲ ಈ ಒಂದು ದೇವಾಲಯದ ಅಭಿವೃದ್ಧಿಗಾಗಿ ಕಾಯ ವಾಚ ಮನಸ ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮ ಪತ್ರಕರ್ತರ ಸಲಹೆಗಳನ್ನು ಕೂಡ ಕೇಳಿಕೊಂಡು ನಾವು ಮುನ್ನಡೆಯುತ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಪ್ರಥಮ ಸಭೆ ಆಯ್ಕೆ ಈ ಸರಿ ಮೇಂಟೈನ್ ಮಾಡಿ ಒಳಗಡೆ ಏನಿದೆ ಯಾತಕ್ಕಾಗಿ ಪ್ರಥಮ ಸಭೆ ಅಧ್ಯಕ್ಷ ಯಾವುದೇ ಒಂದು ಕಚೇರಿ ಒಳಗೆ ಒಂದು ಅಧ್ಯಕ್ಷ ಪತ್ರಕರ್ತರಿಗೆ ಅಧ್ಯಕ್ಷರಾಗ ಚುನಾವಣೆ ಪ್ರಕ್ರಿಯೆಯಲ್ಲಿ ದೂರ ಇಡಬಹುದು. ಆದ್ರೆ ಇಲ್ಲಿ ಚುನಾವಣೆ ನಡೆದಿಲ್ಲ, ಒಮ್ಮತವಾದ ತೀರ್ಮಾನ ತಗೊಂಡಿಲ್ಲ. ಪತ್ರಕರ್ತರನ್ನು ಸಹ ಯಾಕೆ ಹೊರಗಿಟ್ಟು ನೀವು ಈ ರೀತಿ ಒಂದು ರಹಸ್ಯ ಸಭೆ? ಇಲ್ಲ, ಇದು ಚುನಾವಣೆಯೇ. ಆದ್ರೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಚುನಾವಣೆಯೇ ಇದರಲ್ಲಿ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ಅಧ್ಯಕ್ಷನ ಆಯ್ಕೆ ಮಾಡಿ ಅಂತ ಇರೋದು. ಅದರಿಂದ ಒಂದು ಸಭೆಯಲ್ಲಿ ಪತ್ರಕರ್ತರ ಒಳಗಡೆ ಇದ್ದಾರೆ, ಅಧ್ಯಕ್ಷರಿಗೆ ಹೂವಿನ ಹಾಕಿ ಅವ್ರ ಅಭಿನಂದನೆ ತಿಳಿಸಿ ಎಲ್ಲ ಮಾಡಬೇಕಾಗಿತ್ತು. ಇಲ್ಲ ಅದೆಲ್ಲ ಮಾಡಿದ್ವಿ. ಇಲ್ಲ ಮಾಡಿದ್ವಿ. ಹೇಳ್ತೀನಲ್ಲ, ಅದನ್ನ ಯಾಕೆ ರಹಸ್ಯವಾಗಿ ಮಾಡ್ತೀರಿ? ಇಲ್ಲ ರಹಸ್ಯ ಗೋಪ್ಯವಾಗಿ ಇಡುವಾಗ ಏನಿಲ್ಲ. ಬೇರೆ ಸಭೆಯ
ಒಂದು ತೀರ್ಮಾನಗಳು ಬೇರೆ ಏನಾದ್ರು ಆಗಿದಾವ? ಇಲ್ಲ 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 ಏನಿಲ್ಲ, ಅಜೆಂಡಾನೇ ಇಲ್ಲ. ದೇವಸ್ಥಾನದಲ್ಲಿ ಇನ್ನ ಪ್ರಥಮ ಸಭೆ ಅಧ್ಯಕ್ಷನ ಆಯ್ಕೆ ಮಾಡೋದಂತ ಸಭೆ ಇದೆ ಸರ್. ಇಲ್ಲ ದೇವ್ರದ್ದು ಎಲ್ಲ ಒಮ್ಮತದಿಂದ ದೇವಸ್ಥಾನನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮಾತಾಡಿದ್ವಿ ಅಷ್ಟೇ, ನಿಂತಿದ್ದಾರೆ. ಬೇರೆ ಏನೂ ಇಲ್ಲ. ಮುಂದಿನ ಸಭೆಯಲ್ಲೆಲ್ಲ ಇವತ್ತು ಅಧ್ಯಕ್ಷ ಚುನಾವಣೆ ಮಾತ್ರ.